ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಟಾರ್ಚರ್ಗೆ ಬ್ರೇಕ್ ಹಾಕೋ ಮನಸ್ಸನ್ನ ಸರ್ಕಾರ ಮಾಡಿದೆ. ಬಟ್ ಸುಗ್ರೀವಾಜ್ಞೆ ಯಾವಾಗ ಬರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಆಲ್ಮೋಸ್ಟ್ ಇವತ್ತು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯ ಬಿಲ್ ಫೈನಲ್ ಆಗುತ್ತೆ. ಆ ಬಿಲ್ನಲ್ಲಿ ಕೆಲವೊಂದಷ್ಟು ಟ್ಯೂನ್ಅಪ್ಗಳನ್ನು ಮಾಡಬೇಕು ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ರು, ಮತ್ತೆ ಸಚಿವರುಗಳು ಹೇಳ್ತಾ ಇದ್ರು. ಅದೆಲ್ಲ ಫೈನಲೈಸ್ ಇವತ್ತೇ ಮಾಡ್ಕೊಳ್ತಾರಂತೆ. ಸುಗ್ರೀವಾಜ್ಞೆ ಬಿಲ್ಗೆ ಇವತ್ತೇ ಸಿಎಂ ಒಪ್ಪಿಗೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ನಾಳೆ ರಾಜಭವನಕ್ಕೆ ಸುಗ್ರೀವಾಜ್ಞೆಯ ಬಿಲ್ ಅನ್ನ ಎಲ್ಲವೂ ಅಂದುಕೊಂಡಂತೆ ಆದ್ರೆ ರವಾನೆ ಮಾಡಿ ಕೊಡಲಾಗುತ್ತೆ. ಔಪಚಾರಿಕವಾಗಿ ಸಂಪುಟದಲ್ಲಿ ಇದನ್ನಿಟ್ಟು ಎಲ್ಲರೂ ಕೂಡ ಒಮ್ಮತದ ಧ್ವನಿಯನ್ನ ಕೂಡಿಸಿದಾಗ ಇದನ್ನ ಸರ್ಕಾರದ ನಿರ್ದೇಶನದಂತೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗುತ್ತೆ. ಅಲ್ಲಿ ಅಂಕಿತ ಬೀಳ್ತಾ ಇದ್ದ ಹಾಗೆ ಸುಗ್ರೀವಾಜ್ಞೆ ಜಾರಿಗೆ ಬಂದ್ಬಿಡುತ್ತೆ. ಯಾರು ಕೂಡ ಟಾರ್ಚರ್ ಅನ್ನು ಕೊಡುವಂತಿಲ್ಲ ಅಂತ ಅನೇಕ ಮಾರ್ಗಸೂಚಿಗಳನ್ನು ಕೊಡಲಾಗಿದೆ. ಇದನ್ನ ಯಾರಾದರೂ ವೈಲೇಟ್ ಮಾಡಿದ್ರೆ ಅವ್ರನ್ನ ಹಿಡಿದು ಜೈಲಿಗೆ ಹಾಕುವಂತಹ ಕಠಿಣ ಕಾಯ್ದೆಯನ್ನು ತರೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಅದು ಬಿಲ್ನ ಸ್ವರೂಪದಲ್ಲಿದೆ. ಮುಂದಿನ ಅಧಿವೇಶನದಲ್ಲಿ ಅದು ಕಾಯ್ದೆಯಾಗಿ ಬದಲಾಗುತ್ತೆ. ಹಾಗಾದ್ರೆ ಸುಗ್ರೀವಾಜ್ಞೆಯಲ್ಲಿ ಏನಿರುತ್ತೆ, ನಿರೀಕ್ಷೆ ಏನು? ರಾಜ್ಯದ ಜನರಿಗಂತೂ ಬಹಳ ದೊಡ್ಡ ನಿರೀಕ್ಷೆ ಇದೆ. ಯಾಕಂದ್ರೆ ಈ ಮೈಕ್ರೋ ಫೈನಾನ್ಸ್ನವರ ಕಾಟ ಬದುಕನ್ನೇ ದುಸ್ತರ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಸುಗ್ರೀವಾಜ್ಞೆಯಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ, ಆನ್ಲೈನ್ ಪೋರ್ಟಲ್ನಲ್ಲಿ ಸಾಲ ನೀಡಿರುವ ಕುರಿತು ಅಪ್ಡೇಟ್ ಮಾಡಬೇಕು. ಅಂದರೆ ಟ್ರಾನ್ಸ್ಪರೆನ್ಸಿ ಇಲ್ಲ ಈ ಮೈಕ್ರೋ ಫೈನಾನ್ಸ್ನವ್ರದ್ದು. ಯಾರಿಗೆ ಎಷ್ಟು ಸಾಲ ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟರು, ಯಾವುದು ಮಾಹಿತಿ ಇಲ್ಲ. ಅದೆಲ್ಲ ಆನ್ಲೈನ್ ಪೋರ್ಟಲ್ನಲ್ಲಿ ಹಾಕಬೇಕು. ಸಾಲಕ್ಕೆ ವಿಧಿಸುವಂತಹ ಬಡ್ಡಿ ದರದ ಪ್ರಮಾಣ ಪಾರದರ್ಶಕವಾಗಿರಬೇಕು. ಈಗ ಸಿಬ್ಬಂದಿಗಳು ಅಂತ ಹೇಳ್ತಾರೆ, ಫೈನಾನ್ಸ್ ಕಂಪ್ನಿಗಳು ಒಂದಕ್ಕೆ ಲೈಸೆನ್ಸ್ ತಗೊಂಡಿರ್ತಾರೆ. 15ರಿಂದ 26% ಮ್ಯಾಕ್ಸಿಮಮ್ ಅವ್ರು ಬಡ್ಡಿ ತಗೊಳ್ಬೋದು. ಬಟ್ 30% ಎಲ್ಲ ತಗೊಳ್ಳೋದಿದೆ. ಹೀಗಾಗಿ ಅದಕ್ಕೆಲ್ಲ ಕಡಿವಾಣ ಹಾಕ್ತಾರಂತೆ. ಮೈಕ್ರೋ ಫೈನಾನ್ಸ್ಗಳು RBI ನೀತಿಗೆ ಅನುಗುಣವಾಗಿರಬೇಕು. ಸ್ಪೆಷಲಿ ಸಾಲವನ್ನ ವಸೂಲಿ ಮಾಡಬೇಕಾದ್ರೆ RBI ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಬಾಯಿಗೆ ಬಂದಂಗೆ ಬೈಯೋದು, ಮನೇಲಿ ಬಂದು ಕೂತ್ಕೊಳ್ಳೋದು, ಅಡಮಾನ ಇಟ್ಟಿದ್ದೀವಿ ಅಂತ ಸುಳ್ಳೆ ಬರೆಯೋದು ಗೋಡೆ ಮೇಲೆ, ಅದನ್ನೆಲ್ಲ ಮಾಡಂಗಿಲ್ಲ ಅಂತ. ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ರಾಜ್ಯದಲ್ಲಿ ನೋಂದಣಿ ಆಗಿರಬೇಕು. ಕರ್ನಾಟಕದಿಂದ RBIಗೆ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಅಂತ ನಾವು ವೆಬ್ಸೈಟ್ ತೆಗೆದು ನೋಡಿದಾಗ 6-7 ಕಂಪ್ನಿಗಳು ಸಿಗ್ತವೆ. ಇನ್ನೆಲ್ಲವೂ ಕೂಡ ನೋಂದಣಿ ಆಗಿಲ್ಲ. ಯಾವುದೇ ಸಂದರ್ಭದಲ್ಲಿ ನೋಂದಣಿಯನ್ನು ಸರ್ಕಾರ ರದ್ದುಪಡಿಸಬಹುದು. ಒಂದು ವೇಳೆ ಅವರು ಇಷ್ಟೂ ರೂಲ್ಸ್ಗಳನ್ನು ವೈಲೇಟ್ ಮಾಡ್ತಿದ್ದಾರೆ ಅಂದಾಗ ಅವ್ರು ಕೊಟ್ಟಿರುವಂತಹ ರಿಜಿಸ್ಟ್ರೇಷನ್, ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಬೋದು ಅಂತ ಬಿಲ್ನಲ್ಲಿದೆ. ಕಂಪನಿಗಳ ವ್ಯವಹಾರ ವಿಚಾರಣೆಗೆ ಜಿಲ್ಲೆಗಳಲ್ಲಿ ಒಂಬುಡ್ಸ್ಮನ್ ನೇಮಕ ಮಾಡಬೇಕು. ಅಂದರೆ ಇವರೊಬ್ಬರು ಅಧಿಕಾರಿ ಆಗಿರ್ತಾರೆ, ರೆಫ್ರೆಡಲ್ ಅಧಿಕಾರಿ ಅಂತಲೂ ಕರೀತಾರೆ. ಅಂದರೆ ಈ ಗ್ರಾಹಕರು ಮತ್ತು ಫೈನಾನ್ಸ್ ಕಂಪನಿಯ ನಡುವೆ ವ್ಯಾಜ್ಯ ಆದಾಗ ಇವರು ಅದನ್ನು ಸರಿಪಡಿಸುವಂತಹ ಜವಾಬ್ದಾರಿ. ಸಾಮಾನ್ಯವಾಗಿ RBIನಿಂದ ಇವರು ನೇಮಕ ಆಗಿರ್ತಾರೆ ಒಂದೊಂದು ಜಿಲ್ಲೆಗೆ. ಸೊ ಅವ್ರು ಆಕ್ಟಿವ್ ಆಗಿ ಕೆಲಸ ಮಾಡಬೇಕಷ್ಟೇ. ಕಂಪನಿಗಳು ಸಾಲದ ಹೆಸರಲ್ಲಿ ವಸ್ತುಗಳು, ಆಸ್ತಿ ಅಡಮಾನ ಇಡಿಸಿಕೊಳ್ಳುವಂತಿಲ್ಲ. ಮೈಕ್ರೋ ಫೈನಾನ್ಸ್ದು ಮೇನ್ ಕತೆ ಏನು ಗೊತ್ತಾ? ಅವರು 3 ಲಕ್ಷ ತನಕ ಮಾತ್ರ ಸಾಲ ಕೊಡ್ಬೋದು. ಆಮೇಲೆ ಕೋಲಾಟ್ರಲ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಆಸ್ತಿ ಪತ್ರ ಇಸ್ಕೊಂಡು ನಿಮಗೆ ದುಡ್ಡು ಕೊಡ್ತೀವಿ ಅನ್ನೋದು, ಅದೆಲ್ಲ ಇಲ್ಲೀಗಲು. ಹಾಗೆ ಮೈಕ್ರೋ ಫೈನಾನ್ಸ್ನವರು ಕಾರ್ಯಾಚರಣೆ ಮಾಡೋಕ್ಕೆ ಬರದೇ ಇಲ್ಲ. ಸೊ ಅವ್ರು ಯಾರ್ಯಾರ ಮನೆನ ಅನೈತಿಕವಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ ಅಥವಾ ಇಲ್ಲಿಗಲ್ ಆಗಿ ವಶಪಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ವಾಪಸ್ ಮರಳಿ ಕೊಡಿಸುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಸಾಲ ಮರುಪಾವತಿ ವೇಳೆ ಮಧ್ಯವರ್ತಿಗಳ ಮೂಲಕ ದಬ್ಬಾಳಿಕೆ ಮಾಡುವಂತೆಲ್ಲ ಈ ರೌಡಿಗಳನ್ನೆಲ್ಲ ಕರ್ಕೊಂಡು ಬಂದು ಕೂರಿಸೋದು ಅದೆಲ್ಲ ಮಾಡಂಗಿಲ್ಲ ಅಂತ ಹೇಳ್ತಾರೆ.